ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ದ ಡಿವೈನ್ ಕಾಲ್. ಇವತ್ತು ನಾವು ನಿಮ್ಮ ಪರ್ಸನಿನ ಕರೆಂಟ್ ಎನರ್ಜೀಸ್ ಬಗ್ಗೆ ನೋಡೋಣ. ನಿಮ್ಮದು ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಇರಬಹುದು, ಅಥವಾ ಸಪ್ರೇಷನಲ್ಲಿರಬಹುದು, ಅವ್ರು ನಿಮ್ಮನ್ನ ಮಿಸ್ ಮಾಡ್ಕೊಳ್ತಿರಬಹುದು. ಸೊ ನಿಮ್ಗೇನಾದ್ರು ಕ್ಯೂರಿಯಾಸಿಟೀಸ್ ಇದ್ದರೆ, ಅವರಲ್ಲಿ ಏನು ಹೋಗ್ತಾಯಿದೆ, ಅವ್ರು ಏನು ಯೋಚನೆ ಮಾಡ್ತಾ ಇದ್ದಾರೆ ಅನ್ನೋದು ನಿಮಗೆ ತಿಳ್ಕೊಳ್ಬೇಕು ಅಂತ ಇದ್ದರೆ, ಸೊ ಈ ರೀಡಿಂಗ್ ಇವತ್ತು ನಿಮಗೋಸ್ಕರ. ಓಕೆ, so we are today going to check out the true current feelings of this person in your mind. Okay na? So ಸ್ಟಾರ್ಟ್ ಮಾಡ್ಲಿಕ್ಕೆ ಮುಂಚೆ ಒಂದೆರಡು ಸತಿ ಬ್ರೀದ್ ಇನ್ ಬ್ರೀದ್ ಔಟ್ ಮಾಡಿ, ಮತ್ತು ನೀವು ಯಾವ ಪರ್ಸನ್ ಬಗ್ಗೆ ತಿಳ್ಕೊಳ್ಬೇಕು, ಯಾವ ಪರ್ಸನ್ ನಿಮ್ಮ ಮೈಂಡಲ್ಲಿದ್ದಾರೆ ಅವ್ರ ಬಗ್ಗೆ ಯೋಚನೆ ಮಾಡಿ. ಕಣ್ಣು ಮುಚ್ಕೊಂಡು ಅವರ ಮುಖನ ನೆನಪಿಸ್ಕೊಳ್ಳೋಕ್ಕಾದ್ರೆ ಮುಖ ನೆನಪಿಸ್ಕೊಳ್ಳಿ. ಅವ್ರ ಹೆಸರು ಗೊತ್ತಿದ್ರೆ ಅವ್ರ ಹೆಸರನ್ನ ಒಂದೆರಡು ಸತಿ ನೀವು ಹೇಳ್ಕೋಬಹುದು ಮನಸ್ಸಿನಲ್ಲಿ, ಅಥವಾ ಅವ್ರ ಫೋಟೋ ಏನಾದರೂ ಇದ್ದರೆ ಫೋಟೋನ ನೋಡಿ. ಸೊ ದಟ್ ನಾನು ನಿಮ್ಮ ಎನರ್ಜೀಸ್ಗೆ ಕನೆಕ್ಟ್ ಆಗಲಿಕ್ಕೆ ನನಗೆ ಸುಲಭ ಆಗುತ್ತೆ. ಸೊ ಲೆಟ್ಸ್ ಚೆಕ್ ನಿಮ್ಮ ಕರೆಂಟ್ ಎನರ್ಜೀಸ್ ಏನು ನಿಮ್ಮ ಪರ್ಸನ್ನಿನ ಬಗ್ಗೆ ಅನ್ನೋದನ್ನು. ಸೊ ಲೆಟ್ಸ್ ಚೆಕ್ ಇಟ್. ಲೆಟ್ಸ್ ಚೆಕ್ ದಿಸ್ ಯುವರ್ ಕರೆಂಟ್ ಎನರ್ಜೀಸ್. ವಾಟ್ ಆರ್ ದ ಕರೆಂಟ್ ಎನರ್ಜೀಸ್? Current energies of this person. What are their true feelings? What are their true feelings? What are the current energies of this person in your mind? Let's see. Okay, so first card Knight of Cups ide. Then we have the Death card. Okay, Three of Cups. Ace of Wands ide. Wow, nice. We have the Sun, very nice. Also we have Ten of Swords. So let's check what are the cards. Death, Knight of Cups, then the Sun, Ten of Swords, and the Ace of Wands, and also Three of Cups. Okay, so let's start with your reading. ಸೊ ಇಲ್ಲಿ ತುಂಬ ಜನ ಕನ್ಫ್ಯೂಸ್ಡ್ ಆಗಿದ್ದೀರಾ ಅಂತ ಅನ್ನಿಸ್ತಾ ಇದೆ. ಐ ಥಿಂಕ್ ನೀವು ಇತ್ತೀಚೆಗೆ ತುಂಬ ಲೋನ್ಲಿನೆಸ್ ಫೀಲ್ ಮಾಡ್ತಿದ್ದೀರಾ ಅಂತ. ಯಾರ್ಯಾರು ವಿಡಿಯೋ ನೋಡ್ತಿದ್ದೀರಾ, ಡೆಫಿನೆಟ್ಲಿ ನಿಮಗೆ ಈ ಕನೆಕ್ಷನ್ನಲ್ಲಿ ಒಂಟಿ ಅಂತ ಅನ್ನಿಸ್ತಾ ಇದೆ. ಈ ಪರ್ಸನ್ ತುಂಬ ಕೋಲ್ಡ್ ಆಗಿ ಡಿಟ್ಯಾಚ್ಡ್ ಆಗಿ ಇದ್ದಾರೆ ನಿಮ್ಮ ಜೊತೆ ಅಂತ ಅನಿಸ್ತಾ ಇದೆ. ದಿಸ್ ಇಸ್ ವಾಟ್ ಐ ಆಮ್ ಸೆನ್ಸಿಂಗ್ ದಿಸ್ ಎನರ್ಜಿ. ಸೊ ಎಸ್, ಎಲ್ಲಾದರೂ ನೋಡಿದ್ರು ಅಥವಾ ಸಿಕ್ಕಾಗಲೂ ಸಹ ಡೋಂಟ್ ಕೇರ್ ಅನ್ನೋ ಥರ ಇಗ್ನೋರ್ ಮಾಡ್ತಾ ಇದ್ದಾರೆ. ಬಿಕಾಸ್ ಟೆನ್ ಆಫ್ ಸ್ಪೋರ್ಟ್ಸ್ ಇಟ್ ಆಲ್ವೇಸ್ ಟಾಕ್ಸ್ ಅಬೌಟ್ ಡಿಸ್ಟೆನ್ಸ್. ಓಕೆ, ನೀವು ಮಾತ್ರ ಈ ಕನೆಕ್ಷನ್ಗೆ 100% ಕೊಡ್ತಿದ್ದೀರಾ. ಎಲ್ಲ ಎಫರ್ಟ್ ನೀವು ಮಾತ್ರ ಹಾಕ್ತಾ ಇದ್ದೀರಾ, ಬಟ್ ಆ ಸೈಡಿಂದ ಏನೂ ರಿಯಾಕ್ಷನ್ ಇಲ್ಲ. ನೀವು ಪದೇ ಪದೇ ಅವ್ರ ಸೋಷಿಯಲ್ ಮೀಡಿಯಾ ಅಕೌಂಟ್ ಚೆಕ್ ಮಾಡ್ತಾ ಇರಬಹುದು, ಅವ್ರಿಗೋಸ್ಕರ ಹುಡ್ಕೋದು, ಎಲ್ಲಿದ್ದಾರೆ, ಏನು ಮಾಡ್ತಾ ಇದ್ದಾರೆ, ಹೀಗೆ ಏನೇನೋ ಥಾಟ್ಸ್ ನಿಮ್ಮ ತಲೆಯಲ್ಲಿ ಓಡ್ತಾ ಇದೆ. ನೀವಿಷ್ಟೆಲ್ಲ ಇನ್ವೆಸ್ಟ್ ಮಾಡ್ತಿರೋ ಕನೆಕ್ಷನ್ಗೆ ಅವ್ರ ಕಡೆಯಿಂದ ಯಾವ ಎಫರ್ಟ್ ಅಥವಾ ಯಾವ ರಿಯಾಕ್ಷನ್ ಕೂಡ ಬರ್ತಾ ಇಲ್ಲ ಆ ಸೈಡಿಂದ. ಅದು ಸಹ ನಿಮಗೆ ಗೊತ್ತು ಇಲ್ಲ, ನೀವು ಮಾತ್ರ 100% ಎಫರ್ಟ್ ಹಾಕ್ತಾ ಇರೋದು, ಆದರೆ ಅವ್ರ ಕಡೆಯಿಂದ ಯಾವ ಎಫರ್ಟ್ ಅಥವಾ ಪ್ರಯತ್ನನೂ ಕಾಣಿಸ್ತಾ ಇಲ್ಲ ಅನ್ನೋದು ಸಹ ನಿಮಗೆ 100% ಗೊತ್ತಿದೆ. ನಿಮ್ಮ ಪರ್ಸ್ನಲ್ ಲೈಫಲ್ಲೂ ಸಾಕಷ್ಟು ಇಶ್ಯೂಸ್ ನಡೀತಾ ಇರ್ಬೋದು. ಮೇ ಬಿ ಸಮ್ ಹೆಲ್ತ್ ಇಶ್ಯೂಸ್ ಆಗಿರಬಹುದು, ಇಲ್ಲ ನಿಮ್ಮ ಹೆಲ್ತ್ ಸ್ಲೈಟಾಗಿ ಅಪ್ಸೆಟ್ ಆಗಿರೋದಾಗಿರ್ಬೋದು, ಅಥವಾ ನಿಮ್ಮ ಫ್ಯಾಮಿಲಿಲಿ ಯಾರಿಗಾದ್ರೂ ಹೆಲ್ತ್ ಇಶ್ಯೂಸ್ ಇರಬಹುದು ಅಂತ ಅನ್ನಿಸ್ತಾ ಇದೆ. ಓಕೆ, ಸೊ ಎಸ್, ಸೊ ವಿತ್ ದ ಸನ್ ಕಾರ್ಡ್ ನಿಮ್ಮ ಪರ್ಸನ್ ನಿಮ್ಮ ಎನರ್ಜೀಸಲ್ಲಿ ತುಂಬ ಇದ್ದಾರೆ. ಅಂದರೆ ನಿಮ್ಮ ಮೈಂಡಲ್ಲಿ ಇರಬಹುದು, ನಿಮ್ಮ ಎನರ್ಜೀಸಲ್ಲಿ ಆಗಿರಬಹುದು, ತುಂಬ ಮೋಸ್ಟ್ ಆಫ್ ದ ಟೈಮ್ ಇರ್ತಾರೆ ಅಲ್ವಾ. ನೀವು ಅವ್ರನ್ನ ತುಂಬ ಪ್ರಯಾರಿಟೈಸ್ ಮಾಡ್ತಾ ಇದ್ದೀರಾ ಅಂತ ಅನ್ನಿಸ್ತಾ ಇದೆ. ಸೊ ಸನ್ ಕಾರ್ಡ್ ಆಲ್ವೇಸ್ ಟಾಕ್ಸ್ ಅಬೌಟ್ ಹ್ಯಾಪಿನೆಸ್, ಜಾಯ್, ಫುಲ್ಫಿಲ್ಮೆಂಟ್. ಸೊ ಸನ್ ಇಸ್ ದೇರ್ ಅಲ್ಲ. ಸೊ ಎಸ್, ನೀವು ಅವ್ರನ್ನ ತುಂಬ ಮಿಸ್ ಮಾಡ್ಕೊಳ್ತಿದ್ದೀರಾ ಅಂತ ನೀಟಾಗಿ ಗೊತ್ತಾಗ್ತಾ ಇದೆ. ತುಂಬ ಮೆಮೊರೀಸ್ ನಿಮ್ಮನ್ನ ಕಾಡ್ತಾ ಇದೆ, ನೀವಿಬ್ಬರು ಜೊತೆಗೆ ಸ್ಪೆಂಡ್ ಮಾಡಿರೋಂಥ ಮೆಮೊರೀಸು ನಿಮ್ಮನ್ನು ಕಾಡ್ತಾ ಇದೆ. ಓಕೆ, ಬಟ್ ನೀವು ಅಕ್ಸೆಪ್ಟ್ ಮಾಡಿದ್ದೀರಾ, ಎಸ್ ನನಗೆ ಈ ವ್ಯಕ್ತಿ ತುಂಬ ನೆನಪಾಗ್ತಿದ್ದಾರೆ, ಅವ್ರ ಮೇಲೆ ನನಗೆ ಫೀಲಿಂಗ್ಸ್ ಇದೆ ಅನ್ನೋದನ್ನ ನೀವು ಕೂಡ ಅಕ್ಸೆಪ್ಟ್ ಮಾಡಿದ್ದೀರಾ ರೀಸೆಂಟಾಗಿ. ಸೊ ನಿಮಗೆ ಎಲ್ಲೋ ಒಂದು ಕಡೆ ಈ ವ್ಯಕ್ತಿ
ಲೈಫಲ್ಲಿ ಒಂದು ತುಂಬ ಮೇಜರ್ ರೋಲ್ನ ತೊಗೊಂಡಿದ್ದಾರೆ ಅಂತನೋ, ಅಥವಾ ಹೀ ಮೇ ಬಿ ಅ ಡಿವೈನ್ ಮ್ಯಾಸ್ಕ್ಯುಲೈನ್ ಇನ್ ಮೈ ಲೈಫ್ ಅಂತನೋ, ಅಥವಾ ಹೀ ಈಸ್ ವೆರಿ ಇಂಪಾರ್ಟೆಂಟ್ ಪರ್ಸನ್ ಅನ್ನೋ ಥರ ನೀವು ಫೀಲ್ ಮಾಡ್ಕೊಳ್ತಾ ಇದ್ದೀರಾ. ಆ್ಯಂಡ್ ಬೇಸಿಕಲಿ ಅವ್ರ ಕಡೆಯಿಂದ ಏನಂತ ರಿಯಾಕ್ಷನ್ ಇಲ್ಲ, ಅವ್ರ ಕಡೆಯಿಂದ ಆ ಥರ ಎಮೋಷ್ನಲ್ ಅಟ್ಯಾಚ್ಮೆಂಟ್ ಇಲ್ಲ. ಆ್ಯಂಡ್ ಆಲ್ಸೋ 3 ಆಫ್ ಕಪ್ಸ್, ದಿಸ್ ಶೋಸ್ ಸಮ್ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟೀಸ್, ಫ್ಯಾಮಿಲಿ ಇಶ್ಯೂಸ್ ಏನೋ ಅವರು ಈಸ್ ಗೋಯಿಂಗ್ ಥ್ರೂ ಅಥವಾ ಶೀ ಈಸ್ ಗೋಯಿಂಗ್ ಥ್ರೂ ಅಂತ ಅನಿಸುತ್ತೆ. ಅವ್ರ ಕಡೆ ಸಾಕಷ್ಟು ಆ ರೆಸ್ಪಾನ್ಸಿಬಿಲಿಟೀಸ್ ಸಹ ಅವ್ರನ್ನ ಡ್ರೈನ್ ಮಾಡ್ತಾ ಇರುವಂಥದ್ದು. ಎಸ್, ದಟ್ ಈಸ್ ಫಾರ್ ಶ್ಯೂರ್ ಸಮ್ ಅದರ್ ರೆಸ್ಪಾನ್ಸಿಬಿಲಿಟೀಸ್ ದೇ ಆರ್ ಜಗ್ಲಿಂಗ್ ವಿತ್. ಆಲ್ಸೋ ನಿಮ್ಮ ಬಗ್ಗೆಯೂ ಸಹ ಸಾಕಷ್ಟು ನೆನಪು ಅವ್ರಿಗೂ ಸಹ ಬರ್ತಾ ಇದೆ. ಅವರು ನಿಮ್ಮನ್ನು ಸಾಕಷ್ಟು ಬಾರಿ ನೆನಪಿಸ್ಕೊಳ್ತಾ ಇದ್ದಾರೆ, ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಇಲ್ಲ ಒಂದು ಕಡೆ ಅವ್ರಿಗೂ ಆ ಎನರ್ಜೀಸ್ ತುಂಬ ಹೆವಿ ಅನ್ನೋ ಥರ ಫೀಲ್ ಆಗ್ತಾ ಇದೆ. ಬಟ್ ಹೀ ಈಸ್ ಕಂಟ್ರೋಲಿಂಗ್ ಹಿಸ್ ಆ್ಯಕ್ಷನ್ಸ್, ವೆರಿ 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 ಕಂಟ್ರೋಲ್ಡ್ ಪರ್ಸನ್. ಫಾರ್ ಸಮ್ ರೀಸನ್ಸ್ ತುಂಬ ಕಂಟ್ರೋಲ್ಡಾಗಿ, ಕೋಲ್ಡಾಗಿ ಬಿಹೇವ್ ಮಾಡ್ತಾ ಇದ್ದಾರೆ. ಅವ್ರಿಗೆ ತುಂಬ ನಿಮ್ಮ ಬಗ್ಗೆ ಫೀಲಿಂಗ್ಸ್ ಇದ್ರೂ ಅದನ್ನು ಅವ್ರು ತುಂಬ ಎಕ್ಸ್ಪ್ರೆಸ್ ಮಾಡ್ತಾ ಇಲ್ಲ ಓಪನ್ ಆಗಿ ರೀಸೆಂಟಾಗಿ. ಸೊ ಡೆಫಿನೆಟಾಗಿ ಇದೊಂದು ಹೆವಿ ಸ್ಟ್ರಾಂಗ್ ಪವರ್ಫುಲ್ ಕನೆಕ್ಷನ್ ಅಂತ ಅನಿಸ್ತಾ ಇದೆ. ಸಮ್ ಸ್ಪಿರಿಚುವಲ್ ಕನೆಕ್ಷನ್, ಮೇ ಬಿ ಈವನ್ ಯುವರ್ ಪಾಸ್ಟ್ ಲೈಫ್ ಕನೆಕ್ಷನ್ ಇರಬಹುದು. ಸೊ ತುಂಬ ಸ್ಟ್ರಾಂಗ್ ಕನೆಕ್ಷನ್, ಸ್ಟ್ರಾಂಗ್ ಬಾಂಡ್ ನಿಮ್ಮಿಬ್ಬರ ಮಧ್ಯೆ ಇರೋದು ಕಾಣಿಸ್ತಾ ಇದೆ ಈ ಕಾರ್ಡ್ಸಿಂದ. ಸೊ ನೀವು ಸಹ ಈ ವ್ಯಕ್ತಿನ ತುಂಬ ಮಿಸ್ ಮಾಡ್ಕೊಳ್ತಾ ಇರೋದ್ರಿಂದ ಡೇ ಟು ಡೇ ಲೈಫಲ್ಲಿ ನಿಮಗೆಲ್ಲೋ ಒಂದು ಕಡೆ ಈ ವ್ಯಕ್ತಿ ನಿಮ್ಮನ್ನ ತುಂಬ ಕಂಟ್ರೋಲ್ ಮಾಡ್ತಾ ಇದ್ದಾರೆ. ನನ್ನ ಎವ್ರಿ ಡೇ ನನ್ನ ಆ್ಯಕ್ಷನ್ಸ್ ಆಗಿರ್ಬೋದು, ನನ್ನ ಮೆಮೊರೀಸಲ್ಲಾಗಿರ್ಬೋದು, ನನ್ನ ಟೈಮಲ್ಲಾಗಿರ್ಬೋದು, ಇವರು ತುಂಬ ನಿಮ್ಮನ್ನು ಡೀಪಾಗಿ ನಿಮ್ಮ ಜೊತೆ ಏನೋ ಒಂದು ಕನೆಕ್ಷನ್ ಇಟ್ಕೊಂಡಿದ್ದಾರೆ ಅನ್ನೋ ಥರ ನಿಮಗೂ ಸಹ ಫೀಲಿಂಗ್ಸ್ ಆಗ್ತಾ ಇದೆ. ಬಿಕಾಸ್ ನೀವು ಸಹ ಈ ವ್ಯಕ್ತಿನ ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೀರಾ. ಈವನ್ ಯು ಆರ್ ರಿಯಲಿ ಮಿಸ್ಸಿಂಗ್. ಆ್ಯಂಡ್ ಆಲ್ಸೋ ವಿತ್ ದ 3 ಆಫ್ ಕಪ್ಸ್, ಐ ಥಿಂಕ್ ಈ ವ್ಯಕ್ತಿ ಕೆಲವರಿಗೆ ಈ ವಿಡಿಯೋ ಯಾರು ನೋಡ್ತಾ ಇದ್ದಾರೆ ಅಲ್ಲಿ ಕೆಲವರಿಗೆ ಈ ವ್ಯಕ್ತಿ ಆಲ್ರೆಡಿ ಮ್ಯಾರಿಡ್ ಅಂತ ಅನ್ನಿಸ್ತಾ ಇದೆ. ಅಥವಾ ಅವ್ರು ಇನ್ನೇನು ಮದುವೆ ಆಗೋ ಒಂದು ಯೋಚನೆಯನ್ನು ಮಾಡ್ತಿರಬಹುದು, ಅಥವಾ ನೀವು ಮದುವೆ ಆಗಿರ್ಬೋದು. ಸಮಥಿಂಗ್ ರಿಲೇಟೆಡ್ ಟು ಮ್ಯಾರೇಜ್ ಐ ಆಮ್ ಸೆನ್ಸಿಂಗ್. ಸೊ ನಾಟ್ ಫಾರ್ ಆಲ್, ಬಟ್ ಕೆಲವರಿಗೆ ಮಾತ್ರ. ಆಲ್ಸೋ ಕೆಲವರಿಗೆ ಈ ಪರ್ಸನ್ ಮೇ ಬಿ ಲಾಯರ್ ಆಗಿರ್ಬೋದು ಅಥವಾ ಲಾ ಫೀಲ್ಡ್ನಲ್ಲಿ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಸೊ ಈ ವ್ಯಕ್ತಿಗೆ ಇವಾಗ ಅರ್ಥ ಆಗ್ತಾ ಇದೆ, ಅವ್ರಿಗೂ ರಿಯಲೈಸ್ ಆಗ್ತಿದೆ ನಿಮ್ಮ ಮೇಲೆ ಅವ್ರಿಗೆ ಡೀಪ್ ಎಮೋಷನ್ಸ್ ಇರುವುದು. ಅವರು ನಿಮ್ಮ ಬಗ್ಗೆ ಫೀಲಿಂಗ್ಸ್ನ ತುಂಬ ಈವನ್ ದೇ ಆರ್ ಫೀಲಿಂಗ್ ಅ ಲಾಟ್ ಅಬೌಟ್ ಯು. ಸೊ ಅವರು ಸಹ ನಿಮ್ಮ ಜೊತೆ ಸಮ್ ಕನೆಕ್ಷನ್ನ ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇದ್ದಾರೆ. ಸೊ ದಿಸ್ ಈಸ್ ಅ ಮ್ಯೂಚುವಲ್ ಕನೆಕ್ಷನ್ ಇರೋದಂತೂ 100% ಇಲ್ಲಿ ತಿಳಿತಾ ಇದೆ. ಸೊ ನಿಮಗೆ ಸಡನ್ನಾಗಿ ಅವರ ಮುಖ ನೆನಪಾದರೆ ಅಥವಾ ಫೀಲ್ ಆದರೆ ಅವರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಅಂತ. ಏಸ್ ಆಫ್ ವಾಂಡ್ಸ್ ಆಲ್ವೇಸ್ ಟಾಕ್ಸ್ ಅಬೌಟ್ ಸಮಥಿಂಗ್ ಅ ಫ್ರೆಶ್ ಸ್ಟಾರ್ಟ್. ಸೊ ಅವ್ರು ನಿಮ್ಮ ಜೊತೆ ಫ್ರೆಶ್ ಸ್ಟಾರ್ಟ್ ಮಾಡೋ ಬಗ್ಗೆನೂ ಸಹ ಯೋಚನೆ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಎಸ್, ಬಟ್ ಅವರು ಈ ಫೀಲಿಂಗ್ಸ್ನ ಕಂಟ್ರೋಲ್ ಮಾಡ್ತಾ ಇದ್ದಾರೆ ಫಾರ್ ಸಮ್ ರೀಸನ್. ವೆರಿ ಕಂಟ್ರೋಲಿಂಗ್, ಹೆಚ್ಚು ಎಕ್ಸ್ಪ್ರೆಸ್ ಮಾಡ್ತಾ ಇಲ್ಲ ಏನೂ ಸಹ. ಸೊ ಎಸ್, ವಿತ್ ದ ಸನ್ ಆ್ಯಂಡ್ ಆಲ್ಸೋ ಏಸ್ ಆಫ್ ವಾಂಡ್ಸ್, ದಿಸ್ ಈಸ್ ಫಾರ್ ಶ್ಯೂರ್ ಅವ್ರಿಗೂ ನಿಮ್ಮ ಮೇಲೆ ಫೀಲಿಂಗ್ಸ್ ಇದೆ. ನಿಮ್ಮ ಬಗ್ಗೆ ಅವ್ರು ತುಂಬ ಯೋಚನೆ ಮಾಡ್ತಾ ಇದ್ದಾರೆ. ಹಳೆ ಮೆಮೊರೀಸ್ ಆಗಿರಬಹುದು, ನಿಮ್ಮನ್ನ ಮಿಸ್ ಮಾಡ್ಕೊಳ್ತಿರೋದು ಸಹ ಕಾಣಿಸುತ್ತೆ. ಸೊ ಸನ್ ಆ್ಯಂಡ್ ಏಸ್ ಆಫ್ ವಾಂಡ್ಸ್ ಆಲ್ವೇಸ್ ಇದನ್ನು ತೋರಿಸುತ್ತೆ. ದೇ ಆರ್ ಸಮ್ ಮಿಸ್ಸಿಂಗ್ ಎನರ್ಜಿ, ಸಮ್ ನೆನಪು, ಜಾಯ್, ಫೀಲಿಂಗ್ಸ್, ಹೊಸ ಸ್ಟಾರ್ಟ್ ಆಗಿರೋದು ಬಗ್ಗೆ ಯೋಚನೆ ಮಾಡ್ತಿರೋದಾಗಿರಬಹುದು. ಸೊ ಈ ಥರ ಫೀಲಿಂಗ್ಸ್ ಸಹ ಅವ್ರ ಕಡೆಯಿಂದ ಎನರ್ಜಿ ಸೆನ್ಸ್ ಆಗ್ತಾ ಇದೆ. ಸೊ 10 ನಂಬರ್ ಸಿಗ್ನಿಫಿಕೆಂಟ್ ಆಗಿ ಕಾಣಿಸ್ತಾ ಇದೆ. ಮೇ ಬಿ ನೀವು 10 ಜಾಸ್ತಿ ನೋಡ್ತಿರ್ಬೋದು, ಅಥವಾ 11 ಆಲ್ಸೋ. ಸೊ ಡೆಫಿನೆಟಾಗಿ ಕನೆಕ್ಷನ್ ತುಂಬ ಪವರ್ಫುಲ್ ಆ್ಯಂಡ್ ಸ್ಟ್ರಾಂಗ್ ಸ್ಪಿರಿಚುವಲ್ ಕನೆಕ್ಷನ್ ಆಗಿದೆ. ಐ ಥಿಂಕ್ ಈ ವ್ಯಕ್ತಿ ನಿಮ್ಮ ಜೊತೆ ಸ್ವಲ್ಪ ದಿನ ಇದ್ದು ಸುಮ್ಮನೆ ಹಾಗೆ ಬಿಟ್ಟು ಹೋಗಿರಬಹುದು. ಸಿ, ದಿಸ್ ಈಸ್ ದ ಡೆತ್ ಕಾರ್ಡ್ ಸಮ್ ಸೀಸ್ ಏನೋ ಒಂದು ಕ್ಲೋಜರ್ ಇದೆ, ಇಲ್ಲಿ ಡಿಸ್ಟೆನ್ಸ್ ಇದೆ. ಓಕೆ, ಸೊ ಆದರೆ ಅವ್ರಿಗೆ ಈಗ ನಿಮ್ಮ ನೆನಪು ತುಂಬ ಬರ್ತಾ ಇದೆ ಗೈಸ್. ಎಸ್, ಅವ್ರಿಗೆ ಪ್ರಾಬಬ್ಲಿ ಯೂನಿವರ್ಸೇ ನಿಮ್ಮ ಬೆಲೆ ತಿಳಿಸ್ಕೊಡೋದಕ್ಕೆ ಅಂತಾನೆ ಹೀಗೆ ಮಾಡಿದೆ ಅಂತ ಅನಿಸ್ತಾ ಇದೆ. ಇದು ನಾರ್ಮಲ್ ಎನರ್ಜಿ ಅಲ್ಲ, ನಿಮ್ಮ ಎನರ್ಜೀಸ್ ಅವ್ರನ್ನ ತುಂಬ ಅಫೆಕ್ಟ್ ಮಾಡ್ತಿದೆ. ಸೊ ಅದು ಅವರು ನಿಮ್ಮನ್ನು ಅವಾಯ್ಡ್ ಮಾಡೋ ಹಾಗೆ ಮಾಡ್ತಾ ಇದೆ ಆ್ಯಕ್ಚುಲಿ. ಬಟ್ ಅವರು ನಿಮ್ಮ ಕಡೆ ಡೆಫಿನೆಟಾಗಿ ಆ್ಯಕ್ಷನ್ ತೊಗೋತಾರೆ, ಬಟ್ ಸ್ಲೋ ಮೂಮೆಂಟ್ ಎನರ್ಜಿ ಫೀಲ್ ಆಗ್ತಾಯಿದೆ ನನಗಿಲ್ಲಿ. ನಾಟ್ ವೆರಿ ಫಾಸ್ಟ್ ಎನರ್ಜೀಸ್ ಖಂಡಿತ ಬರ್ತಾರೆ. ಸೊ 10 ಆಫ್ ಸ್ವೋರ್ಡ್ಸ್ ಇರೋದ್ರಿಂದ ಡೆಫಿನೆಟ್ಲಿ ರೈಟ್ ನೌ ದಟ್ ಈಸ್ ಡಿಫ್ರೆನ್ಸ್. ಓಕೆ, ಆ್ಯಂಡ್ ಆಲ್ಸೋ 10 ಎನರ್ಜೀಸ್, ಲಾಟ್ ಆಫ್ 10 ಎನರ್ಜೀಸ್ ಈಸ್ ದೇರ್. And one thing is for sure, this is a very special connection, okay? A very strong spiritual connection.
ಸೊ ತುಂಬ ಆನ್ ಆಫ್ ಎನರ್ಜೀಸ್ ಇದ್ದರೂ ಅವ್ರ ಕಡೆಯಿಂದ ಅವ್ರಿಗೆ ನಿಮ್ಮನ್ನ ಮರೆಯೋದಕ್ಕೆ ಆಗ್ತಾ ಇಲ್ಲ. ಆ್ಯಂಡ್ ಎ ಸೆನ್ಸ್ ಆಫ್ ಡೀಪ್ ಲಾಸ್ ಅವ್ರಿಗೆ ಅದು ನಿಜವಾಗ್ಲೂ ಫೀಲ್ ಆಗ್ತಾ ಇದೆ. ಆ್ಯಂಡ್ ಇಟ್ಸ್ ಫೋರ್ಸಿಂಗ್ ದೆಮ್ ಟು ಫೇಸ್ ದ ರಿಯಾಲಿಟಿ ನಾವು. ಅವ್ರಿಗೆ ಇಷ್ಟು ದಿನ ಇದ್ದಂಥ ಈಗೋ, ಆರೋಗ್ಯನ್ಸ್, ಕೋಲ್ಡ್ ಬಿಹೇವಿಯರ್ ಅಥವಾ ನಿಮ್ಮನ್ನ ಅವಾಯ್ಡ್ ಮಾಡಿದಂಥದ್ದು ಇದೆಲ್ಲನೂ ಇವಾಗ ಯಾವುದು ಕಾಣಿಸ್ತಾ ಇಲ್ಲ. ಇವಾಗ ಅವ್ರಿಗೆ ರಿಯಾಲಿಟಿ ಗೊತ್ತಾಗ್ತಾ ಇದೆ, ನಿಮ್ಮ ಬೆಲೆ ಏನು, ನಿಮ್ಮ ವರ್ತ್ ಏನು ಅನ್ನೋದು ಗೊತ್ತಾಗ್ತಾ ಇದೆ. ಆ್ಯಂಡ್ ಆಲ್ಸೋ ದೇ ಆರ್ ಸೀಯಿಂಗ್ ದಿಸ್ ಕನೆಕ್ಷನ್ ವಿತ್ ಎ ಡೀಪ್ ಸೆನ್ಸ್ ಆಫ್ ರೆಸ್ಪೆಕ್ಟ್. ಈ ಒಂದು ಕನೆಕ್ಷನ್ ಬಗ್ಗೆ ಅವ್ರಿಗೆ ರೆಸ್ಪೆಕ್ಟ್ ಬರ್ತಾ ಇದೆ. ಆ್ಯಂಡ್ ಆಲ್ಸೋ ದೇ ವಾಂಟ್ ಟು ಸ್ಟಾರ್ಟ್ ಅ ನ್ಯೂ ಬಿಗಿನಿಂಗ್. ಆಲ್ಸೋ ದೇ ಆರ್ ಕಮಿಂಗ್ ಔಟ್ ಆಫ್ ದಿಸ್ ಟ್ವೆನ್ ಆಫ್ ಸ್ವೋರ್ಡ್ಸ್ ಎನರ್ಜಿ. ಆ್ಯಂಡ್ ಅವ್ರದ್ದೇನು ಈಗೋ ಇತ್ತು, ಆರೋಗ್ಯನ್ಸ್ ಇತ್ತು ಅಥವಾ ಅವಾಯ್ಡೆನ್ಸ್ ಇತ್ತು ಅದನ್ನೆಲ್ಲ ಸಹ ಅವರು ಬಿಟ್ಟು ಮೂವ್ ಆನ್ ಆಗೋದಕ್ಕೆ, ಅಂದರೆ ನಿಮ್ಮ ಜೊತೆ ಒಂದು ಸ್ಟೇಬಲ್ ಫ್ಯಾಮಿಲಿ ಓರಿಯೆಂಟೆಡ್ ಮೋರ್ ರೊಮ್ಯಾಂಟಿಕ್ ರಿಲೇಷನ್ಶಿಪ್ನ ಫಾರ್ಮ್ ಮಾಡೋದಕ್ಕೆ ಅವರು ಯೋಚನೆ ಸಹ ಮಾಡ್ತಾ ಇರೋವಂಥದ್ದು ಎನರ್ಜಿ ಸೆನ್ಸ್ ಆಗ್ತಾ ಇದೆ. ಆ್ಯಂಡ್ ಆಲ್ಸೋ ವಿತ್ 3 ಆಫ್ ಕಪ್ಸ್, ಏಸ್ ಆಫ್ ವಾಂಡ್ಸ್ ಆ್ಯಂಡ್ ಸನ್ ಕಾರ್ಡ್ ಅವ್ರಿಗೆ ಇವಾಗ ರಿಯಲೈಸ್ ಆಗ್ತಾ ಇದೆ. ದೇ ಆರ್ ಸಮ್ವೇರ್ ಇಂಟ್ಯೂಟಿವ್ಲಿ ಪಿಕಿಂಗ್ ಅಪ್, ದೇರ್ ಸೋಲ್ ನೋಸ್ ದಿಸ್ ಈಸ್ ದ ಟ್ರೂತ್. ಇದು ಟ್ರೂ ಫೀಲಿಂಗ್, ದೇ ಹ್ಯಾವ್ ಅ ಸ್ಟ್ರಾಂಗ್ ಸೋಲ್ ಕನೆಕ್ಷನ್ ಅನ್ನೋದು ಅವ್ರಿಗೆ ಇವಾಗ ಅರ್ಥ ಆಗ್ತಾ ಇದೆ ಆ್ಯಕ್ಚುಲಿ. ಸೊ ದೇ ವಾಂಟ್ ಟು ರೀಸ್ಟಾರ್ಟ್ ದಿಸ್ ಕನೆಕ್ಷನ್, ದೇ ವಾಂಟ್ ಟು ಕಮ್ ಟುವರ್ಡ್ಸ್ ಯು ಅಂತ ಖಂಡಿತವಾಗ್ಲೂ ಒಂದು ಸ್ಟ್ರಾಂಗ್ ಎನರ್ಜೀಸ್ ಅವ್ರ ಕಡೆಯಿಂದ ಸೆನ್ಸ್ ಆಗ್ತಾ ಇರೋದು ಇಲ್ಲಿ ನೋಡ್ಬೋದು. ಬಟ್ ಅಟ್ ಅ ಸೇಮ್ ಟೈಮ್ ದೆರ್ ಆರ್ ಸಮ್ ಫ್ಯಾಮಿಲಿ ಡಿಫ್ರೆನ್ಸಸ್ ಅಂತ ಅನಿಸ್ತಾ ಇದೆ. ಫ್ಯಾಮಿಲಿ ಬ್ಯಾಕ್ಗ್ರೌಂಡಲ್ಲಿ ಡಿಫ್ರೆನ್ಸಸ್ ಇರಬಹುದು ಅಂತ ಅನ್ನಿಸ್ತಾ ಇದೆ ವಿತ್ 3 ಆಫ್ ಕಪ್ಸ್. ಬಟ್ ಆದ್ರೂ ಸಹ ಈ ಪರ್ಸನ್ ಸಾಕಷ್ಟು ಅದರ್ ರೆಸ್ಪಾನ್ಸಿಬಿಲಿಟೀಸ್ ಜೊತೆನೂ ಜಗಲ್ ಮಾಡ್ತಾ ಇರೋದ್ರಿಂದ ಅವರಷ್ಟಕ್ಕೆ ಅವರೇ ಒಂದು ಬೌಂಡ್ರೀಸ್ನ ಹಾಕ್ಕೊಂಡಿದ್ದಾರೆ. ಓಕೆ, ಅವರಷ್ಟಕ್ಕೆ ಅವರೇ ಕೆಲವು ಬೌಂಡ್ರೀಸ್ನ ಹಾಕ್ಕೊಂಡಿದ್ದಾರೆ. ಆ ಬೌಂಡ್ರೀಸ್ನ ಸೊ ದಟ್ ಅವರು ಕ್ರಾಸ್ ಮಾಡಬಾರ್ದು, ನೀವು ಕ್ರಾಸ್ ಮಾಡಬಾರ್ದು ಅನ್ನೋದು ಅವ್ರ ಇಂಟೆನ್ಷನ್ ಆಗಿದೆ. ಸೊ ಅವ್ರು ಏನು ಮಾಡಬೇಕು, ಏನು ಮಾಡಬಾರ್ದು ಇದ್ರ ಬಗ್ಗೆ ಅವ್ರು ತುಂಬ ಕಂಟ್ರೋಲ್ ಆಗಿ ಇದ್ದಾರೆ. ಸೊ ಇದನ್ನ ನೋಡಿದ್ರೆ ನಿಮಗೆ ಅನಿಸುತ್ತೆ, ಯಾಕೆ ಈ ವ್ಯಕ್ತಿ ನನ್ನನ್ನು ಇಷ್ಟು ಪ್ರೀತಿ ಮಾಡ್ತಾಯಿದ್ರು, ನನ್ನ ಹತ್ರ ಮಾತಾಡ್ತಿಲ್ಲ ಅಥವಾ ನನ್ನ ಹತ್ರ ಯಾವುದೇ ಕನೆಕ್ಷನ್ ಅವರು ಇನ್ನೂ ಮಾಡ್ಕೊಳ್ಳಿಕ್ಕೆ ಅವರು ಇಷ್ಟಪಡ್ತಾ ಇಲ್ಲ ಅಂತ ನಿಮಗೆ ಅನಿಸುತ್ತೆ. ಬಟ್ ಅವರು ತುಂಬ ಕಂಟ್ರೋಲ್ ಆಗಿ ಇದ್ದಾರೆ ಇನ್ ದರ್ ಆ್ಯಕ್ಷನ್ಸ್. ಓಕೆ, ಇಟ್ಸ್ ವೆರಿ ಹೆವಿ ಎನರ್ಜೀಸ್ ಫಾರ್ ದೆಮ್. ಅವ್ರಿಗೆ ಬ್ಯಾಲೆನ್ಸ್ ಬೇಕಾಗಿದೆ. ಸೊ ಸಪ್ರೇಷನ್ನ ಒಂದು ನೆಪ ಆಗಿ ಮಾಡ್ಕೊಂಡಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಬಟ್ ಸ್ಟಿಲ್ ಕನೆಕ್ಷನ್ ಎಂಡ್ ಆಗಿಲ್ಲ. ಸ್ಟಿಲ್ ದೇ ಥಿಂಕ್ ಅಬೌಟ್ ಯು ಅ ಲಾಟ್. ಹಾಗಾಗಿ ಕನೆಕ್ಷನ್ ಒಂದು ಲೂಪ್ ಥರ ಆಗಿದೆ, ಬರೋದು ಹೋಗೋದು ಹೀಗೆ. ಸೊ ಇದಕ್ಕೆ ಅವ್ರಿಗೆ ಯಾವ ಎಂಡಿಂಗು ಸಿಗ್ತಾ ಇಲ್ಲ, ನಿಮಗಾಗಲಿ ಅವ್ರಿಗಾಗಲಿ. ಓಕೆನಾ, ಅವ್ರಿಗೆ ರಿಯಾಲಿಟಿ ಗೊತ್ತು, ಇದು ಒಂದು ಸ್ಟ್ರಾಂಗ್ ಬಾಂಡ್ ಅನ್ನೋದು ಅವ್ರಿಗೆ ಗೊತ್ತು. ಅವ್ರು ಇದ್ರ ಬಗ್ಗೆ ಸಾಕಷ್ಟು ಯೋಚನೆಯೂ ಸಹ ಮಾಡ್ತಾ ಇದ್ದಾರೆ. ಸೊ ಇನ್ನು ಮುಂದಿನ ಫ್ಯೂಚರಲ್ಲಿ ಡೆಫಿನೆಟ್ಲಿ ಅವ್ರು ನಿಮ್ಮ ಕಡೆ ಆ್ಯಕ್ಷನ್ ತೊಗೊಳ್ಲಿಕ್ಕೂ ಸಹ ಯೋಚನೆ ಮಾಡ್ತಾರೆ. ಸೊ ಸ್ವಲ್ಪ ಅವ್ರಿಗೆ ಇದರ ಅರಿವಾಗಬೇಕು, ಇದು ನನ್ನ ಕನೆಕ್ಷನ್ನಿನ ವರ್ತ್ ಏನು ಅನ್ನೋದು ಅವ್ರಿಗೆ ಅದು ಮಿಸ್ ಮಾಡಿಕೊಂಡಾಗ ಡೀಪಾಗಿ ಖಂಡಿತವಾಗ್ಲೂ ಅವ್ರು ನಿಮ್ಮ ಹತ್ರ ಮತ್ತೆ ವಾಪಸ್ ಬಂದೇ ಬರ್ತಾರೆ ಅನ್ನೋದು ಇದು ಇಲ್ಲಿ ಎನರ್ಜೀಸ್ ಖಂಡಿತವಾಗ್ಲೂ ಅದು ಗೊತ್ತಾಗ್ತಾ ಇದೆ. ಮೇ ಬಿ ಅವ್ರಿಗೆ ಸ್ವಲ್ಪ ರಿಜೆಕ್ಷನ್ನ ಭಯ ಇರಬಹುದು. ಸೊ ಹಾಗಾಗಿ ಅವ್ರು ಇದ್ರ ಬಗ್ಗೆ ಸ್ವಲ್ಪ ಹಿಂದೆ ಮುಂದೆ ಯೋಚನೆ ಮಾಡ್ತಾ ಇದ್ದಾರೆ. ಸೊ ಲೆಟ್ಸ್ ಚೆಕ್ ಅವ್ರು ಈ ನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿ ನಿಮಗೆ ಏನು ಹೇಳಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅಂತ. ಓಕೆ, ಲೆಟ್ಸ್ ಸಿ ಅವ್ರ ಥಾಟ್ಸ್ ಏನು, ಅವ್ರು ಏನು ನಿಮಗೆ ಕನ್ವೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ನೋಡೋಣ. ಓಕೆ, ಸೊ ಎಸ್, 6 ಆಫ್ ಕಪ್ಸ್, ಸ್ಟ್ರೆಂತ್ ಕಾರ್ಡ್, 9 of Pentacles, and also 3 of Swords, and also bottom of the deck it's 6 of Pentacles. Okay, yes. ಸೊ ನನಗನ್ಸೋ ಪ್ರಕಾರ ಅವರು ಸರ್ಫೇಸ್ ಲೆವೆಲಲ್ಲಿ ನಿಮ್ಮಿಂದ ಮೂವ್ ಆನ್ ಆಗಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಎಸ್, ಅವರು ಜಸ್ಟ್ ಇದನ್ನು ತುಂಬ ಕಾನ್ಫ್ಲಿಕ್ಟೆಡ್ ಎನರ್ಜೀಸ್ ಕಾಣಿಸ್ತಾ ಇದೆ ಗೈಸ್. 6 ಆಫ್ ಕಪ್ಸ್ ಇದೆ. ಸೊ ಎಲ್ಲೋ ಒಂದು ಕಡೆ ಅವ್ರಿಗೆ ಇದನ್ನು ಸರಿ ಮಾಡ್ಕೊಳ್ಬೇಕು ಅನ್ನೋ ಒಂದು ಇಂಟೆನ್ಷನ್ ಕೂಡ ಇದೆ. ಬಟ್ ಅವ್ರಿಗೆ ಇದು ಅಷ್ಟೊಂದು ಸುಲಭ ಅಲ್ಲ ಗೈಸ್, ಮೂವ್ ಆನ್ ಆಗೋದು. ನಿಮ್ಮಿಂದ ಮೂವ್ ಆನ್ ಆಗೋದು ಖಂಡಿತವಾಗ್ಲೂ ಅವ್ರಿಗೆ ಅಷ್ಟು ಸುಲಭ ಅಲ್ಲ. ಓಕೆನಾ, ನಿಮ್ಮಿಂದ ಎಷ್ಟೇ ದೂರ ಹೋಗಬೇಕು ಅಂತ ಟ್ರೈ ಮಾಡಿದ್ರು ಸಮ್ವೇರ್ ಯೂನಿವರ್ಸ್ ಅದನ್ನು ಮತ್ತೆ ನಿಮ್ಮಿಬ್ಬರನ್ನ ಒಂದು ಮಾಡೋದಕ್ಕೆ ಪ್ರಯತ್ನದಲ್ಲೇ ಇದೆ. ಅವ್ರಿಗೂ ಸಹ ಸಾಕಷ್ಟು ಬೇರೆ ಅದರ್ ರೆಸ್ಪಾನ್ಸಿಬಿಲಿಟೀಸು ಡ್ರೈನ್ ಔಟ್ ಮಾಡ್ತಾ ಇದೆ ಅವ್ರ ಎನರ್ಜಿನ. ಸೊ ಹಾಗಾಗಿ ಈ ವ್ಯಕ್ತಿ ಎಲ್ಲೋ ಒಂದು ಕಡೆ ಐಸೋಲೇಟ್ ಆಗಬೇಕು ಅನ್ನೋ ಥರ ಯೋಚನೆ ಮಾಡೋ ಒಂದು ಥಿಂಕಿಂಗ್ ಮೋಡ್ನಲ್ಲಿ ಹೋಗಿದ್ದಾರೆ. ಈ ವ್ಯಕ್ತಿ ನಿಮ್ಮ ಹತ್ರ ಸಾಕಷ್ಟು ಬಾರಿ ದೇ ಹ್ಯಾವ್ ಟ್ರೈಡ್ ಕಾಂಟ್ಯಾಕ್ಟಿಂಗ್ ಯು, ಅಥವಾ ನಿಮ್ಮ ಜೊತೆ ಕಮ್ಯುನಿಕೇಟ್ ಮಾಡಬೇಕು, ಮಾತಾಡಬೇಕು ಅಂತ ಸಾಕಷ್ಟು ಬಾರಿ ಟ್ರೈ ಮಾಡಿದ್ದಾರೆ. ಬಟ್ ಸಮ್ಹೌ ಅವ್ರಿಗೆ ಏನೋ ಒಂದು ಫಿಯರ್ ಅಥವಾ ಒಂದು
ರಿಜೆಕ್ಷನಿನ ಭಯ ಅವ್ರಿಗಿದೆ. ಎಸ್, ಎಲ್ಲೋ ಒಂದು ಕಡೆ ನೀವು ಅವ್ರನ್ನ ರಿಜೆಕ್ಟ್ ಮಾಡಿದ್ರೆ ಅದನ್ನು ಅವ್ರು ತೊಗೊಳ್ಳಿಕ್ಕೆ ರೆಡಿ ಇಲ್ಲ. ಅವ್ರಿಗೆಲ್ಲೋ ಇದು ಒಂದು ಈಗೋ ಹರ್ಟ್ ಆಗೋ ಥರ ಆಗುತ್ತೆ. ಸೊ ಎಸ್, ಹಾಗಾಗಿ ಅವರು ಸಮ್ಹೌ ಹಿ ಹ್ಯಾಸ್ ಟ್ರೈಡ್ ಬಿಫೋರ್ ಆಲ್ಸೋ. ಅವರ ಈ ಸ್ಟ್ರೆಂತ್ ಕಾರ್ಡ್ ಇಟ್ಸ್ ಇಂಡಿಕೇಟಿಂಗ್ ಜೆನ್ಯೂನ್ ಫೀಲಿಂಗ್ಸ್ ಇದೆ ಅವ್ರಿಗೆ, ಬಟ್ ಅದನ್ನು ಎಲ್ಲೋ ಹೋಲ್ಡ್ ಬ್ಯಾಕ್ ಮಾಡ್ತಾ ಇದ್ದಾರೆ. ಅವರು ಅದನ್ನು ಕಂಪ್ಲೀಟಾಗಿ ಎಕ್ಸ್ಪ್ರೆಸ್ ಮಾಡ್ತಾ ಇಲ್ಲ. ಸೊ ಈ ವ್ಯಕ್ತಿ ಹೇಗೆ ಅಂದರೆ ಗೈಸ್, ಅವ್ರಿಗೆ ರಿಜೆಕ್ಷನ್ನ ತೊಗೊಳ್ಳಿಕ್ಕೆ ಖಂಡಿತವಾಗ್ಲೂ ಆಗೋಲ್ಲ. ಸ್ಪೆಷಲಿ ಅದು ನಿಮ್ಮಿಂದ ಏನಾದರೂ ಬಂದ್ರಂತೂ ಖಂಡಿತವಾಗ್ಲೂ ಅದು ಅವ್ರು ಸಹಿಸಲ್ಲ ಅದನ್ನು. ಸೊ ಅದಕ್ಕೆಲ್ಲ ಒಂದು ಕಡೆ ಅವ್ರು ಕಾಂಪ್ರಮೈಸ್ ಮಾಡ್ಕೊಳ್ಳಿಕ್ಕೆ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ. ಏನಾದರೂ ಬೇಕು ಅಂತ ಅಂದರೆ ಈ ವ್ಯಕ್ತಿಗೆ ಅದು ಅವ್ರಿಗೆ ಪೂರ್ತಿಯಾಗಿ ಬೇಕು. ಸೊ ಅವ್ರು ಸ್ಯಾಕ್ರಿಫೈಸ್ ಮಾಡೋದಕ್ಕೆ ಅವ್ರಿಗೆ ತುಂಬ ಕಷ್ಟ. ಸೊ ಅವ್ರಿಗೆ ಏನಂದರೆ ಇಟ್ಸ್ ಬೆಟರ್ ಟು ಸ್ಟೇ ಅವೇ ಅನ್ನೋದು ಅವ್ರ ಒಪಿನಿಯನ್ ಆ್ಯಕ್ಚುಲಿ. ಬಟ್ ನಿಮ್ಮ ಎನರ್ಜೀಸ್ ಸಂಹವ್ ಅವ್ರನ್ನ ತುಂಬ ಎಫೆಕ್ಟ್ ಮಾಡ್ತಾ ಇದೆ. ಸೊ ಯೂಶ್ವಲಿ ಅವರು ಯಾವುದೇ ವ್ಯಕ್ತಿ ಅಥವಾ ವಸ್ತುಗಳಿಗೆ ಅಷ್ಟು ಅಟ್ಯಾಚ್ ಆಗೋದಾಗಲಿ ಅಷ್ಟು ಫೋಕಸ್ ಮಾಡುವಂಥ ವ್ಯಕ್ತಿ ಅಲ್ಲ. ಬಟ್ ಅವ್ರು ಸಂಹವ್ ನಿಮ್ಮ ಬಗ್ಗೆ ತುಂಬ ಕೇರ್ ಮಾಡ್ತಾ ಇದ್ದಾರೆ, ನಿಮ್ಮ ಬಗ್ಗೆ ಸಾಕಷ್ಟು ತಲೆ ಕೆಡಿಸ್ಕೊಂಡಿದ್ದಾರೆ. ವೆರಿ ಸ್ಟ್ರಾಂಗ್ ಬಾಂಡ್ ದೇ ಹ್ಯಾವ್ ಶೇರ್ಡ್ ವಿತ್ ಯು, ಲಾಟ್ ಆಫ್ ಅಫೆಕ್ಷನ್. ಸೊ ಅದು ಅವ್ರನ್ನ ತುಂಬ ಯೋಚನೆ ಮಾಡೋ ಹಾಗೆ ಮಾಡ್ತಾ ಇದೆ. ನಿಮ್ಮ ಕನೆಕ್ಷನ್ ಐ ಥಿಂಕ್ ಇಲ್ಲಿ ಸಮ್ವೇರ್ ಏನೋ ಒಂದು ಡಿವೈನ್ ಪ್ಲೇ ಅಂತ ಅನಿಸ್ತಾ ಇದೆ. ಯೂನಿವರ್ಸೇ ಇದನ್ನೆಲ್ಲ ಮಾಡ್ತಾ ಇದೆ. ನಿಮಗೆ ಸ್ವಲ್ಪ ನಿಮ್ಮನ್ನ ಗ್ರೋ ಮಾಡಲಿಕ್ಕೆ, ನಿಮ್ಮನ್ನ ಟೆಸ್ಟ್ ಮಾಡಲಿಕ್ಕೆ ಈ ಕನೆಕ್ಷನಲ್ಲಿ ಇದೆಲ್ಲ ಆಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಎಸ್, ಸೊ ಆದಷ್ಟು ಈ ಟೈಮಲ್ಲಿ ನೀವು ಸೆಲ್ಫ್ ಬಗ್ಗೆ ಫೋಕಸ್ ಮಾಡಿ, ನಿಮ್ಮ ಓನ್ ಸೆಲ್ಫ್ ಬಗ್ಗೆ ಫೋಕಸ್ ಮಾಡಿ, ಪಾಸಿಟಿವ್ ಆಗಿ ಯೋಚನೆ ಮಾಡಿ. ಖಂಡಿತವಾಗ್ಲೂ ನಿಮ್ಮಲ್ಲಿ ಪಾಸಿಟಿವ್ ಶಿಫ್ಟ್ ಆದರೆ ಅವರಲ್ಲೂ ಸಹ ಒಂದು ಪಾಸಿಟಿವ್ ಶಿಫ್ಟ್ ಖಂಡಿತವಾಗ್ಲೂ ನಾವು ನೋಡಬಹುದು. ಸೊ ಯೂನಿವರ್ಸ್ ಎಲ್ಲ ನಿಮ್ಮನ್ನು ಪ್ರಾಪರ್ ಡೈರೆಕ್ಷನ್ನಲ್ಲಿ ಗೈಡ್ ಮಾಡ್ತಾ ಇದೆ. ಸೊ ಪ್ರಾಬಬ್ಲಿ ಅದಕ್ಕೆ ನೀವು ಈ ನಡುವೆ ಸಾಕಷ್ಟು ಏಂಜಲ್ ನಂಬರ್ಸ್ನ ಸಹ ನೋಡ್ತಿದ್ದೀರಾ ಅಂತ ಅನಿಸುತ್ತೆ. ಸೊ ದಟ್ ಈಸ್ ಅನ್ ಇಂಡಿಕೇಶನ್ ನೀವು ರೈಟ್ ಡೈರೆಕ್ಷನಲ್ಲಿ ಮೂವ್ ಆಗ್ತಾ ಇದ್ದೀರಾ, ರೈಟ್ ಡೈರೆಕ್ಷನಲ್ಲಿ ಯೂನಿವರ್ಸ್ ನಿಮ್ಮನ್ನ ಗೈಡ್ ಮಾಡ್ತಾ ಇದೆ ಅಂತ. ಓಕೆ, ಸೊ ಥಿಂಕ್ ಪಾಸಿಟಿವ್, ಬಿ ಪಾಸಿಟಿವ್, ಫೋಕಸ್ ಆನ್ ಯುವರ್ ಸೆಲ್ಫ್, ಎವ್ರಿಥಿಂಗ್ ವಿಲ್ ಬಿ ಫೈನ್ ಅಂತ ನನಗೆ ಅನಿಸ್ತಾ ಇದೆ. ಸೊ ಕಮಿಂಗ್ ಮೇ ಆ್ಯಂಡ್ ಆಗಸ್ಟ್ ಮಂತ್ ವಿಲ್ ಬಿ ಇಂಪಾರ್ಟೆಂಟ್. ಆ ಟೈಮಲ್ಲಿ ಏನಾದರೂ ಸಣ್ಣ ಕಮ್ಯುನಿಕೇಷನ್ ಎಕ್ಸ್ಪೆಕ್ಟ್ ಮಾಡ್ಬೋದು ಸೊ ಅಂತ ಅನಿಸ್ತಾ ಇದೆ. ಸೊ ಥ್ಯಾಂಕ್ ಯು ಸೋ ಮಚ್ ಗೈಸ್, ದಿಸ್ ವಾಸ್ ಯುವರ್ ರೀಡಿಂಗ್. ಐ ಹೋಪ್ ನಿಮ್ಗೆ ಇದು ಇಷ್ಟ ಆಯಿತು ಅಂತ, ನಿಮಗೆ ರೆಸೊನೇಟ್ ಆಗಿದೆ ಅಂತ ಭಾವಿಸ್ತೀನಿ. ಸೊ ನಿಮ್ಗೆ ಏನಾದರೂ ಇಷ್ಟ ಆಗಿ ಈ ರೀಡಿಂಗ್ ನಿಮಗೆ ರೆಸೊನೇಟ್ ಆಗಿದೆ ಅಂತ ನಿಮ್ಗೆ ಅನಿಸಿದ್ರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಆ್ಯಂಡ್ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ.